ಜೈವಿಕ ವಿಘಟನೆ ಆಗಲಾರದಂತಹ ವಸ್ತುಗಳು ಪ್ಲಾಸ್ಟಿಕ್ಕು, ಕೀಟನಾಶಕ, ಯಾವುದೇ ಕೀಟನಾಶಕ ಆಗಿರಲಿ, DDT ಆಗಿರಲಿ, ಹೋದ್ಸತ್ತೆ ಶಿಲೀಂಧ್ರನಾಶಕ, ಕೀಟನಾಶಕ, ಯಾವುದೇ ಒಂದು ನಾಶಕ ಬಂದ್ರೂ ಪ್ಲಾಸ್ಟಿಕ್ಕು, ಗಾಜು, DDT ಕೀಟನಾಶಕ, ಯಾವುದೇ ಕೀಟನಾಶಕ ಇವು ಜೈವಿಕ ವಿಘಟನೆ ಆಗೋದಿಲ್ಲ. ಯಾಕಂದರೆ ಇವುಗಳನ್ನು ಯಾವುದೇ ಬ್ಯಾಕ್ಟೀರಿಯಾ ಅಥವಾ ಶಿಲೀಂಧ್ರ ತಿನ್ನೋದಿಲ್ಲ. ಯಾಕೆ ಬಳಸಬಾರ್ದು ಜೈವಿಕ ವಿಘಟನೀಯವಲ್ಲದ ತ್ಯಾಜ್ಯಗಳನ್ನು ಅಂತ ಕೇಳ್ತಾರೆ. ಅವು ಏನು, ಏಕೆಂದರೆ ಇವುಗಳನ್ನು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ತಿನ್ನೋದಿಲ್ಲ. ಅವು ಪರಿಸರದಲ್ಲಿಯೇ ಉಳಿದು ಮಾಲಿನ್ಯವನ್ನು ಉಂಟು ಮಾಡ್ತವೆ. ನೆನ್ಪಿಟ್ಕೋಬೇಕು, ಗಾಜು, ಪ್ಲಾಸ್ಟಿಕ್ ಮತ್ತು ಎಲ್ಲ ತರಹದ ಕೀಟನಾಶಕಗಳು, ಶಿಲೀಂಧ್ರನಾಶಕಗಳು ಅವೆಲ್ಲ DDT. ಇದು ಜೀವಕ್ರಿಯೆಗಳು. ಫಸ್ಟು ದ್ಯುತಿ ಸಂಶ್ಲೇಷಣೆ ಅಂದರೆ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್, CO2 ಅಂದ್ರೇನು, ಕಾರ್ಬನ್ ಡೈಆಕ್ಸೈಡು, H2O ಅಂದರೆ ನೀರು, ಮತ್ತು ಸೂರ್ಯನ ಬೆಳಕು, ಪತ್ರ ಹರಿತು ಇದರಲ್ಲಿ ಬಂದಿಲ್ಲ. ಸೂರ್ಯನ ಬೆಳಕು ಮತ್ತು ಪತ್ರ ಹರಿತನ್ನು ಉಪಯೋಗಿಸ್ಕೊಂಡು C6H12O6 ಅಂದರೆ ಗ್ಲೂಕೋಸನ್ನು ತಯಾರು ಮಾಡಿ ಆಕ್ಸಿಜನ್ ಬಿಡುಗಡೆ ಮಾಡಿ ಮತ್ತು ನೀರು ಬಿಡುಗಡೆ ಮಾಡೋದಕ್ಕೆ ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತೇಳಿ ಕರಿತೀವಿ. ಸೊ ಇಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಜರುಗುವ ಹಂತಗಳು, ಘಟನೆಗಳು ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟ್. ಫಸ್ಟು ಕ್ಲೋರೋಫಿಲ್ಲಿಂದ ಬೆಳಕಿನ ಶಕ್ತಿಯ ಹೀರಿಕೆ. ಕ್ಲೋರೋಫಿಲ್, ಎಲೆಗಳಲ್ಲಿ ಪತ್ರ ಹರಿತು ಕ್ಲೋರೋಫಿಲ್ ಇರುತ್ತಲ್ಲ, ಅದು ಸೂರ್ಯನ ಶಕ್ತಿಯನ್ನು, ಬೆಳಕನ್ನು ಹೀರ್ಕೊಳ್ಳುತ್ತೆ ಫಸ್ಟು. ಆಮೇಲೆ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಒಳಗಡೆ ಹೋಗಿ. ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿ. ಮತ್ತು ಇದೇ ನೀರಿದೆಯಲ್ಲ, ನೀರು ವಿಭಜನೆ ಆಗುತ್ತೆ, ನೀರು ಒಡೆಯುತ್ತೆ. ಏನಾಗಿ ವಿಭಜನೆ ಆಗುತ್ತೆ? H2 ಬೇರೆ ಆಗುತ್ತೆ, O ಬೇರೆ ಆಗುತ್ತೆ, ಹೈಡ್ರೋಜನ್ ಆಕ್ಸಿಜನ್ ಆಗಿ ವಿಭಜನೆ ಆಗುತ್ತೆ, ನೀರಿನ ಅಣು ಒಡೆಯುವುದು. ಆಮೇಲೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ತೊಗೊಂಡಿದ್ದೀರಲ್ಲ, ಇಲ್ಲಿ CO2, ಈ ಕಾರ್ಬನ್ ಡೈಆಕ್ಸೈಡನ್ನು ಏನು ಮಾಡುತ್ತೆ, ಕೊನೆಗೆ ಗ್ಲೂಕೋಸ್ ಆಗಿ ಪರಿವರ್ತನೆ, ಗ್ಲೂಕೋಸ್ ಅಥವಾ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗುತ್ತೆ. ಇದರಿಂದ CO2 ಇಂದ ಕಾರ್ಬೋಹೈಡ್ರೇಟ್ ಅಂದರೆ ಇದು ಆಹಾರ ಆಗಿ ಪರಿವರ್ತನೆ ಹೊಂದುತ್ತದೆ. ಇದು ದ್ಯುತಿ ಸಂಶ್ಲೇಷಣೆಯಲ್ಲಿ ಕ್ರಿಯೆಯ ಜರುಗುವ ಘಟನೆಗಳು. ಇಲ್ಲಿ ನೋಡ್ರಿ, ಎಲೆಗಳಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರ್ತವೆ. ಇದನ್ನು ಪತ್ರರಂಧ್ರಗಳು ಅಂತೇಳಿ ಕರಿತೀವಿ. ಈ ಪತ್ರರಂಧ್ರಗಳು ಏನು ಮಾಡ್ತವೆ, ಒಂದು ಸತಿ ಓಪನ್ ಆಗ್ತವೆ, ಒಂದು ಸತಿ ಕ್ಲೋಸ್ ಆಗ್ತವೆ. ಇದು ತೆರೆದ ಪತ್ರರಂಧ್ರ, ಇದು ಡೈಗ್ರಾಮ್ಗಿದೆ. ಇದು ಮುಚ್ಚಿದ ಪತ್ರರಂಧ್ರ. ಇಲ್ಲಿ ಏನಿದೆಯಲ್ಲ, ಇದು ಬೀನ್ಸ್ ಥರ, ಇದು ಕಾವಲು ಜೀವಕೋಶ. ಕಾವಲು ಜೀವಕೋಶ ಒಂದು ಸತಿ ಉಬ್ಬುತ್ತೆ, ಒಂದು ಸತಿ ಅದರಲ್ಲಿ ನೀರು ಎಂಟರ್ ಆದಾಗ ಓಪನ್ ಆಗುತ್ತೆ. ಕಾವಲು ಜೀವಕೋಶದಲ್ಲಿ ನೀರು ಎಂಟರ್ ಆದಾಗ ಅದು ಸ್ವೆಲ್ ಆಗುತ್ತೆ, ಊದ್ಕೊಳ್ಳುತ್ತೆ, ಆವಾಗ ಪತ್ರರಂಧ್ರ ಓಪನ್ ಆಗುತ್ತೆ. ಆಮೇಲೆ ಕಾವಲು ಜೀವಕೋಶದಿಂದ ನೀರು ಹೊರಗಡೆ ಬಂದಾಗ ಪತ್ರರಂಧ್ರ ಕ್ಲೋಸ್ ಆಗುತ್ತೆ. ಆಮೇಲೆ ಇದರ ಕಾರ್ಯವೇನು ಅಂದರೆ, ಇದರಿಂದ ಅದು ಸಸ್ಯಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬೇಕಲ್ಲಪ್ಪ, ಕಾರ್ಬನ್ ಡೈಆಕ್ಸೈಡ್ ಒಳಗೆ ಬರುತ್ತೆ, ಆಕ್ಸಿಜನ್ನು ಹೊರಗಡೆ ಹೋಗುತ್ತೆ. ಅಂದರೆ ಈಗ ನಾವು ಮೂಗಿನ ಮೂಲಕ ಹೆಂಗೆ ನಾವು ಆಕ್ಸಿಜನ್ ಎಲ್ಲ ತೊಗೋತೀವಲ್ಲ, ಇದಕ್ಕೆ ಮೂಗಿರಲ್ಲ. ಪತ್ರರಂಧ್ರದ ಮೂಲಕ ಇವು ಅನಿಲಗಳ ವಿನಿಮಯವನ್ನು ಮಾಡ್ಕೊತವೆ. ಅನಿಲಗಳ ವಿನಿಮಯ ಅಂದ್ರೇನು? ಗ್ಯಾಸ್ ಎಕ್ಸ್ಚೇಂಜು. ಕಾರ್ಬನ್ ಡೈಆಕ್ಸೈಡ್ ಒಳಗೆ ಬರುತ್ತೆ, ಆಕ್ಸಿಜನ್ ಹೊರಗೆ ಹೋಗುತ್ತೆ. ಇಲ್ಲಿ ಫಸ್ಟು ಜೀರ್ಣಕ್ರಿಯೆ ಬಾಯಿಯಲ್ಲಿ ಶುರುವಾಗುತ್ತೆ. ಬಾಯಿಯಲ್ಲಿ ಲಾಲಾರಸ ಅಂತ ಇರುತ್ತೆ, ಅದರಲ್ಲಿ ಒಂದು ಕಿಣ್ವ ಅಮೈಲೇಸು. ಆ ಅಮೈಲೇಸ್ ಏನು ಮಾಡುತ್ತೆ, ಪಿಷ್ಟವನ್ನು ಸಕ್ಕರೆಯನ್ನಾಗಿ ಹೊಡೆಯುತ್ತದೆ ಆಗಿದೆ. ಇದು ಒಡೆಯುತ್ತದೆ ಆಗುತ್ತೆ. ಇದು ಕಿಣ್ವದ ಹೆಸರು, ಕಾರ್ಯ. ಮೇದೋಜೀರಕ ರಸ, ಮೇದೋಚೀರಕಾಂಗ ಇಲ್ಲಿ ಹೊಟ್ಟೆ ಕೆಳಗಡೆ ಇದೆ, ಹೊಟ್ಟೆ ಕೆಳಗಡೆ. ಅದರಿಂದ ರಸ ಸಣ್ಣ ಕರುಳಿಗೆ ಬರುತ್ತೆ. ಆ ಮೇದೋಜೀರಕ ರಸ ಏನು ಮಾಡುತ್ತೆ, ಅದರಲ್ಲಿ ಟ್ರಿಪ್ಸಿನ್ ಅನ್ನೋ ಕಿಣ್ವ ಇರುತ್ತೆ, ಅದು ಪ್ರೋಟೀನನ್ನು ಜೀರ್ಣ ಮಾಡುತ್ತೆ. ಅದೇ ಥರ ಲೈಪೇಸ್, ಇದರಲ್ಲಿ ಮೇದೋಜೀರಕ ರಸದಲ್ಲಿ ಇನ್ನೊಂದು ಕಿಣ್ವ ಇರುತ್ತೆ, ಲೈಪೇಸ್ ಅಂದರೆ ಲಿಪಿಡ್ ಅಥವಾ ಕೊಬ್ಬನ್ನು ಏನು ಮಾಡುತ್ತೆ, ಜೀರ್ಣಿಸುತ್ತದೆ. ಪರಿಕ್ರಮಣ ಚಲನೆ ಅಥವಾ ಜೀರ್ಣನಾಳದ ಚಲನೆಯನ್ನು ಏನಂತ ಹೇಳ್ತಾರೆ? ಪರಿಕ್ರಮಣ ಚಲನೆ. ಇಲ್ಲಿ ಜೀರ್ಣನಾಳ ಏನಿದೆಯಲ್ಲ, ಇಲ್ಲಿ ಅನ್ನನಾಳ, ಇದು ಸ್ವಲ್ಪ ಹಿಂಗಿಂಗೆ ಅಲ್ಲಾಡ್ತಾ ಇರುತ್ತೆ ಒಳಗಡೆ. ಇದು ಜೀರ್ಣನಾಳದ ಚಲನೆ, ಜೀರ್ಣಾಂಗ ವ್ಯೂಹದ ಚಲನೆ. ಇಲ್ಲಿ ಸ್ವಲ್ಪ ಹಿಂಗೆಲ್ಲ ಅಲ್ಲಾಡ್ತಿರ್ತವೆ ಅನ್ನನಾಳ. ಆ ಚಲನೆಯನ್ನು ನಾವು ಪರಿಕ್ರಮಣ ಚಲನೆ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಜೀರ್ಣಾಂಗ ವ್ಯೂಹ XY ಕ್ವಶನ್ ಕೇಳಬಹುದು.
ಬಾಯಿ ಇದು ಅನ್ನನಾಳ, ಇದು ಅನ್ನನಾಳ ಆದಮೇಲೆ ಇದು ಜಠರ, ಜಠರ ಆದಮೇಲೆ ಇಲ್ಲಿ ಪಿತ್ತಕೋಶ, ಯಕೃತ್ತು ಇದು ಪಿತ್ತಕೋಶ. ಆಮೇಲೆ ಇದು ಸಣ್ಣ ಕರುಳು, ಇಲ್ಲಿಂದ ಹಿಂಗೆ ಕಾಯಿಲ್ ಆಗಿದೆಯಲ್ಲ ಒಳಗಡೆ, ಇದೆಲ್ಲ ಸಣ್ಣ ಕರುಳು, ಇದು ದೊಡ್ಡ ಕರುಳು. ಹೌದಾ? ಸೊ ಒಂದೊಂದು ಏನೇನು ಕೇಳ್ತಾರೆ ಅಂದರೆ, ಜಠರದಲ್ಲಿ ಏನು ಉತ್ಪತ್ತಿ ಆಗುತ್ತೆ? ಹೈಡ್ರೋಕ್ಲೋರಿಕ್ ಆಮ್ಲ. ಹೈಡ್ರೋಕ್ಲೋರಿಕ್ ಆಮ್ಲ ಯಾಕೆ ಏನು ಸಹಾಯ ಮಾಡುತ್ತಂದರೆ, ಪ್ರೋಟೀನ್ನ ಜೀರ್ಣ ಮಾಡಲು ಅದು ಸಹಾಯ ಮಾಡುತ್ತೆ. ಯಾಕಂದರೆ ಅಲ್ಲಿ ಆಮ್ಲವನ್ನು ಬಿಡುಗಡೆ ಮಾಡಿ ಪ್ರೋಟೀನ್ ಒಡೆಯೋದಕ್ಕೆ ಸಹಾಯ ಮಾಡುತ್ತೆ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ. ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಹೈಡ್ರೋಕ್ಲೋರಿಕ್ ಆಮ್ಲ ಜಾಸ್ತಿ ಆದರೆ ಅದನ್ನು ಆಮ್ಲೀಯತೆ ಅಂತ ಹೇಳಿ ಕರಿತೀವಿ. ಸೊ ಈ ಆಮ್ಲೀಯತೆಯನ್ನು ಹೋಗಿಸೋದಕ್ಕೆ ಆಮ್ಲ ರೋಧಕಗಳು, ಆಮ್ಲ ರೋಧಕಗಳು, ಫಾರ್ ಎಕ್ಸಾಂಪಲ್ಲು ಪ್ರತ್ಯಾಮ್ಲಗಳು, ಸೋಡಾ, ಅದನ್ನೆಲ್ಲ ನಾವೇನು ಮಾಡ್ತೀವಿ? ಕುಡಿತೀವಿ. ಆಮ್ಲೀಯತೆಯನ್ನು ತೆಗೆದು ಹಾಕಲು ಆಮ್ಲ ರೋಧಕಗಳನ್ನು ಬಳಸ್ತೀವಿ. ಆಮೇಲೆ ಇದು ಪಿತ್ತಕೋಶ. ಈ ಪಿತ್ತಕೋಶದಿಂದ ಪಿತ್ತರಸನೂ ಏನಾಗುತ್ತೆ? ಸಣ್ಣ ಕರುಳಿಗೆ ಬರುತ್ತೆ. ಅದೇನು ಪಿತ್ತರಸದಿಂದ ಏನಾಗುತ್ತೆ ಅಂದರೆ ಕೊಬ್ಬಿನ ಎಮಲ್ಸೀಕರಣ. ಕೊಬ್ಬಿನ ಎಮಲ್ಸೀಕರಣ ಅಂದರೆ ದೊಡ್ಡ ದೊಡ್ಡ ಕೊಬ್ಬಿನ ಕಣಗಳನ್ನು ಚಿಕ್ಕ ಕಣಗಳನ್ನಾಗಿ ಒಡೆಯುತ್ತೆ. ಇದು ಕೊಬ್ಬಿನ ಎಮಲ್ಸೀಕರಣ. ಆಮೇಲೆ ಮೇದೋಜೀರಕಾಂಗ ಇಲ್ಲಿದೆ ನೋಡ್ರಿ. ಈ ಮೇದೋಜೀರಕಾಂಗದಿಂದ ಮೇದೋಜೀರಕ ರಸನೂ ಏನು ಮಾಡುತ್ತೆ? ಸಣ್ಣ ಕರುಳಿಗೆ ಬರುತ್ತೆ. ಅದರಲ್ಲಿ ಹೇಳಿದ್ನಲ್ಲ, ಟ್ರಿಪ್ಸಿನ್ ಅನ್ನೋ ಕಿಣ್ವ ಮತ್ತು ಲೈಪೇಸ್ ಅನ್ನೋ ಕಿಣ್ವ. ಟ್ರಿಪ್ಸಿನ್ನು ಪ್ರೋಟೀನನ್ನು ಡೈಜೆಸ್ಟ್ ಮಾಡುತ್ತೆ, ಲೈಪೇಸು ಲಿಪಿಡನ್ನು ಡೈಜೆಸ್ಟ್ ಮಾಡುತ್ತೆ. ಈಗ ಸಣ್ಣ ಕರುಳಿನಲ್ಲಿ ಜೀರ್ಣಕ್ರಿಯೆಯನ್ನು ವಿವರಿಸಿ. ಇಂಪಾರ್ಟೆಂಟ್ ಕ್ವಶನ್. ಸಣ್ಣ ಕರುಳಿನಲ್ಲಿ ಸಂಪೂರ್ಣ ಜೀರ್ಣಕ್ರಿಯೆ ಆಗುತ್ತೆ. ಏನಂದರೆ ನಾವು ತಿಂದಿರ್ತೀವಿ ಕಾರ್ಬೋಹೈಡ್ರೇಟು ಜೀರ್ಣ ಆಗಿ ಗ್ಲುಕೋಸ್ ಆಗುತ್ತೆ. ಆಮೇಲೆ ಎರಡನೇದೇನು ತಿಂದಿರ್ತೀವಿ? ಪ್ರೋಟೀನು ಜೀರ್ಣ ಆಗಿ ಒಡೆದು ಅಮೈನೋ ಆಮ್ಲ ಆಗುತ್ತೆ. ಆಮೇಲೆ ಲಿಪಿಡ್ ಕೊಬ್ಬಿನ ಪದಾರ್ಥ ಅದು ಜೀರ್ಣ ಆಗಿ ಗ್ಲಿಸರಾಲ್ ಮತ್ತು ಫ್ಯಾಟಿ ಆ್ಯಸಿಡ್ ಕೊಬ್ಬಿನ ಆಮ್ಲ ಆಗುತ್ತೆ. ಅದು ಕ್ವಶನ್ ಇದೆ, ಅದನ್ನು ನೋಡಿ. ಆಮೇಲೆ ಇನ್ನೇನು? ಪಿತ್ತರಸನೂ ಸಣ್ಣ ಕರುಳಿಗೆ ಬರುತ್ತೆ. ಜಠರ ಇದು ಮೇದೋಜೀರಕ ರಸನೂ ಸಣ್ಣ ಕರುಳಿಗೆ ಬರುತ್ತೆ. ಅದಕ್ಕೆ ಅಲ್ಲಿ ಕೊಬ್ಬಿನ ಜೀರ್ಣಕ್ರಿಯೆನೂ ಆಗುತ್ತೆ, ಪ್ರೋಟೀನ್ನ ಜೀರ್ಣಕ್ರಿಯೆನೂ ಅಲ್ಲಿ ಆಗುತ್ತೆ, ಸಂಪೂರ್ಣ ಆಹಾರದ ಜೀರ್ಣಕ್ರಿಯೆಯಲ್ಲಿ ಆಗುತ್ತೆ. ಹೌದಾ? ಆಮೇಲೆ ಇದು ದೊಡ್ಡ ಕರುಳು. ದೊಡ್ಡ ಕರುಳಿನಲ್ಲಿ ಏನು ಜೀರ್ಣಕ್ರಿಯೆ ಆಗೋದಿಲ್ಲ, ತ್ಯಾಜ್ಯ ವಸ್ತು ಮಾತ್ರ ಇಲ್ಲಿ ಬರುತ್ತೆ. ಇದು ನೀರನ್ನು ಮಾತ್ರ ಹೀರ್ಕೊಳ್ಳುತ್ತೆ. ಆಮೇಲೆ ವೇಸ್ಟು ಗುದದ್ವಾರದ ಮೂಲಕ ಹೊರಗಡೆ ಹೋಗುತ್ತೆ. ಏನಿದೆ 16ನೇದ್ದು, ಸ್ನಾಯುಗಳಲ್ಲಿ ಆಕ್ಸಿಜನ್ನ ಕೊರತೆಯಿಂದ ಉಂಟಾಗುವ ಆಮ್ಲ ಯಾವುದು? ಲ್ಯಾಕ್ಟಿಕ್ ಆಮ್ಲ, ಸ್ನಾಯು ಸೆಡೆತ ಅಂತ ಹೇಳ್ತೇವೆ. ಆಮೇಲೆ ಶ್ವಾಸಕೋಶ, ನಮ್ಮ ಲಂಗ್ಸ್ ಏನಿರ್ತಾವಲ್ಲ ಅದರಲ್ಲಿ ಮೂಲ ಘಟಕ ಯಾವುದು ಅಂತ ಕೇಳ್ತಾರೆ. ಅಲ್ವಿಯೋಲೈ ಅಥವಾ ಗಾಳಿಗೂಡು. ಅಲ್ಲಿ ಗಾಳಿ ಹೋಗುತ್ತೆ. ಗಾಳಿ ಹೋಗಿ ಅಲ್ಲಿ ಆಕ್ಸಿಜನ್ ಹೋಗಿ ಅಲ್ಲಿ ಸುತ್ತುವರೆದ ಒಂದು ರಕ್ತನಾಳಗಳು ಇರ್ತವೆ. ಆ ರಕ್ತಕ್ಕೆ ನಮ್ಮ ಆಕ್ಸಿಜನ್ನು ಹೋಗುತ್ತೆ. ಅದೇ ಥರ ಕಾರ್ಬನ್ ಡೈಆಕ್ಸೈಡ್ ಏನು ಉತ್ಪತ್ತಿಯಾಗಿರುತ್ತಲ್ಲ ಕೋಶದ ಮೈಟೋಕಾಂಡ್ರಿಯಾದಲ್ಲಿ, ಆ ಕಾರ್ಬನ್ ಡೈಆಕ್ಸೈಡು ಗಾಳಿಗೂಡಿಗೆ ಬಂದು ಮೂಗಿನ ಮೂಲಕ ಹೊರಗೋಗುತ್ತೆ. ಇದು ವಾಯುವಿಕ ಅವಾಯುವಿಕ ಉಸಿರಾಟ. ವಾಯುವಿಕ ಉಸಿರಾಟ ಅಂದರೆ ಆಕ್ಸಿಜನ್ ಸಹಾಯದಿಂದ ಮೈಟೋಕಾಂಡ್ರಿಯಾದಲ್ಲಿ ಆಹಾರ ಒಡೆದು ಶಕ್ತಿ ಬಿಡುಗಡೆ ಆಗುತ್ತೆ, ಅದನ್ನ ವಾಯುವಿಕ ಉಸಿರಾಟ. ಅವಾಯುವಿಕ ಉಸಿರಾಟ ಅಂದರೆ ಆಕ್ಸಿಜನ್ ಸಹಾಯವಿಲ್ಲದೆ ಅನುಪಸ್ಥಿತಿಯಲ್ಲಿ, ಫಾರ್ ಎಕ್ಸಾಂಪಲ್ ಈಸ್ಟಲ್ಲಿ ಗ್ಲೂಕೋಸ್ ಒಡೆದು ಶಕ್ತಿ ಬಿಡುಗಡೆ ಆಗುತ್ತೆ, ಅದನ್ನು ಅವಾಯುವಿಕ ಉಸಿರಾಟ. ಇದು ಮಾನವನ ಹೃದಯದ ಚಿತ್ರ. ಇದು ಸರಿಯಾಗಿ ನೋಡ್ಕೋಬೇಕು, ಅರ್ಧಂಬರ್ಧ ಬರೀಬಾರ್ದು. ಇಲ್ಲಿ ಇಮ್ಮಡಿ ಪರಿಚಲನೆ ಅಂದರೆ ರಕ್ತ ಏನು ಮಾಡುತ್ತೆ? 2 ಸತಿ ಎಂಟರ್ ಆಗುತ್ತೆ. ಇದು ಬಲಭಾಗ. ಇಲ್ಲಿಂದ ಬಲಭಾಗದಲ್ಲಿ ಆಕ್ಸಿಜನ್ ಇಲ್ಲದೇ ಇರೋ ರಕ್ತ ಬರುತ್ತೆ. ಆಕ್ಸಿಜನ್ ಖಾಲಿ ಇರುತ್ತಲ್ಲಪ್ಪ ರಕ್ತ, ಆ ರಕ್ತ ಎಲ್ಲ ಕಡೆಯಿಂದ ಅದು ಹೃದಯದ ಬಲಭಾಗಕ್ಕೆ ಬಂದು ಇಲ್ಲಿ ಬಲವೃತ್ಕರಣಕ್ಕೆ ಬಂದು ಆಮೇಲೆ ಇಲ್ಲಿ ಬಲವೃತ್ಕಕ್ಷಿಗೆ ಬಂದು ಆಮೇಲೆ ಇಲ್ಲೊಂದು ಪೈಪ್ ಇದೆ ನೋಡ್ರಿ, ಇದು ಪುಪ್ಪಸಕ ಅಪಧಮನಿ. ಈ ಪುಪ್ಪಸಕ ಅಪಧಮನಿಯ ಮೂಲಕ ಹಿಂದೆ ಶ್ವಾಸಕೋಶ ಇರ್ತವೆ. ಈ ಪುಪ್ಪಸಕ ಅಪಧಮನಿಯ ಮೂಲಕ ರಕ್ತ ಅಲ್ಲಿಗೆ ಹೋಗುತ್ತೆ ಶ್ವಾಸಕೋಶದಲ್ಲಿ ಆಕ್ಸಿಜನನ್ನು ತೊಗೊಂಡು ಬರುತ್ತೆ. ಅದು ರಕ್ತ ತೊಗೊಂಡು ಮತ್ತೆ ಎಡಭಾಗದಿಂದ ಒಳಗಡೆ ಬರುತ್ತೆ. ಇಲ್ಲಿ ಪುಪ್ಪಸಕ ಅಭಿಧಮನಿಗಳು ಇದೆಯಲ್ಲ, ಇದರಿಂದ ಆಕ್ಸಿಜನ್ ತೊಗೊಂಡು ಆಕ್ಸಿಜನ್ ಸಹಿತ ರಕ್ತ
ಇಲ್ಲಿ ಎಡ ಹೃತ್ಕರ್ಣಕ್ಕೆ ಬರುತ್ತೆ, ಎಡ ಹೃತ್ಕರ್ಣದಿಂದ ಎಡ ಹೃತ್ಕಕ್ಷಿಗೆ ಬರುತ್ತೆ. ಆಮೇಲೆ ಇದು ಕಾಂಟ್ರಾಕ್ಟ್ ಆದಮೇಲೆ ಇಲ್ಲಿ ಮಹಾ ಅಪಧಮನಿಯ ಮೂಲಕ ಆಕ್ಸಿಜನ್ ಇರೋ ರಕ್ತ ದೇಹದ ಎಲ್ಲ ಭಾಗಕ್ಕೆ ಹೋಗುತ್ತೆ. ಇದನ್ನು ನಾವು ಇಮ್ಮಡಿ ಪರಿಚಲನೆ. ರಕ್ತ 2 ಸಲ ಬಂತು, ಎಲ್ಲೆಲ್ಲಿ ಬಂತು ಅನ್ನೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಅದು ಆಮೇಲೆ ಇಲ್ಲಿ ಸೆಪ್ಟಮ್ ಅನ್ನೋ ಗೋಡೆ ಇರುತ್ತೆ. ಇದೇನು ಮಾಡುತ್ತೆ, ಇದು ಈ ರಕ್ತ ಆಮ್ಲಜನಕ ರಹಿತ ರಕ್ತ ಮತ್ತು ಆಮ್ಲಜನಕ ಸಹಿತ ರಕ್ತ ಮಿಕ್ಸ್ ಆಗಬಾರ್ದು ಅಂಥೇಳಿ ಒಂದು ಗೋಡೆ ಇದೆ. ಇಲ್ಲಿ ಕಾರಣವನ್ನು ಕೇಳ್ತಾರೆ. ಆಮೇಲೆ ನಮಗೆ ಹಕ್ಕಿಗಳಲ್ಲಿ ಮತ್ತು ಸಸ್ತನಿಗಳಲ್ಲಿ, ನಾವು ಸಸ್ತನಿ ಅಂದರೆ 4 ಕೋಣೆ ಹೃದಯ ಇರಬೇಕು. ಯಾಕಂದರೆ ಇಲ್ಲಿ 2 ರಕ್ತ ಮಿಕ್ಸ್ ಆಗಬಾರ್ದು. ನಮ್ಮ ದೇಹದ ಉಷ್ಣತೆ ಒಂದೇ ಥರ ಇರುತ್ತೆ. ನಮ್ಮ ದೇಹದ ತಾಪ ಯಾವುದು ಹಕ್ಕಿಗಳು ಸ್ತನಿಗಳಲ್ಲಿ ದೇಹದ ತಾಪ ಸ್ಥಿರವಾಗಿ ಇರುತ್ತೆ, ಬದಲಾವಣೆ ಆಗಲ್ಲ. ಅದನ್ನು ಮೇಂಟೈನ್ ಮಾಡೋದಕ್ಕೆ ಜಾಸ್ತಿ ಶಕ್ತಿ ಬೇಕು ನಮಗೆ. ಇದು ಮಿಕ್ಸ್ ಆದರೆ ಜಾಸ್ತಿ ಶಕ್ತಿ ನಮಗೆ ಬರಲ್ಲ. ಅದಕ್ಕೆ 4 ಕೋಣೆಗಳು ಇರಲೇಬೇಕು. ಆದರೆ ಕಪ್ಪೆಗಳಲ್ಲಿ, ಮೀನುಗಳಲ್ಲಿ 4 ಕೋಣೆ ಇರಲ್ಲ, 1, 2, 3 ಕೋಣೆ ಇರ್ತವೆ. ಯಾಕೆ ಅಂತ ಕೇಳಿದರೆ ಅವುಗಳ ದೇಹದ ತಾಪ ಒಂದೇ ಇರಲ್ಲ. ಅವು ದೇಹದ ತಾಪ ಬದಲಾಗ್ತಾ ಇರುತ್ತೆ. ಹೊರಗಡೆ ಚಳಿ ಇದ್ದರೆ ದೇಹದ ತಾಪ ತಣ್ಣಗಾಗುತ್ತೆ, ಹೊರಗಡೆ ಬಿಸಿ ಇದ್ದರೆ ದೇಹದ ತಾಪ ಬಿಸಿ ಆಗುತ್ತೆ. ಸೊ ಅವಕ್ಕೆ ಅಷ್ಟೊಂದು ಶಕ್ತಿ ಬೇಕಾಗಲ್ಲ, ದೇಹದ ತಾಪವನ್ನು ಮೇಂಟೈನ್ ಮಾಡಲ್ಲ ಅವು. ಅದಕ್ಕೆ 3 ಕೋಣೆಗಳು ಇದ್ದರೂ ಸಹ ಅವು ತಡ್ಕೊಳ್ಳುವಂಥ ಶಕ್ತಿ ಅವಕ್ಕೆ ಇದೆ. ಆಮೇಲೆ ಇದರಲ್ಲಿ ಇಲ್ಲೇನಿದೆಯಲ್ಲ ಅಪಧಮನಿ, ಈ ಅಪಧಮನಿ, ಮಹಾ ಅಪಧಮನಿ, ಇಲ್ಲಿ ಸ್ನಾಯುಗಳು ಜಾಸ್ತಿ ಸ್ಟ್ರಾಂಗ್ ಇರ್ತವೆ ಅಂತ ಹೇಳ್ತಾರೆ. ಸ್ನಾಯುಗಳು ಅಥವಾ ಇಲ್ಲಿ ಹೃತ್ಕಕ್ಷಿಗಳಲ್ಲಿ ಸ್ನಾಯುಗಳು ಜಾಸ್ತಿ ಸ್ಟ್ರಾಂಗ್ ಇರ್ತವೆ. ಯಾಕಂದರೆ ಅವು ರಕ್ತ ಒತ್ತುತ್ತವೆ. ರಕ್ತ ಒತ್ತೋದಕ್ಕೆ ಶಕ್ತಿ ಬೇಕು. ಇಲ್ಲಿನೂ ರಕ್ತ ಒತ್ತತೆ, ಇಲ್ಲಿನೂ ರಕ್ತ ಒತ್ತುತ್ತದೆ. ಅದರ ಸಲುವಾಗಿ ಜಾಸ್ತಿ ಶಕ್ತಿ ಬೇಕಂದರೆ ಅಲ್ಲಿ ಸ್ನಾಯುಗಳು ಒತ್ತುತ್ತಾವಲ್ಲ, ಅದಕ್ಕೆ ಅದು ಸ್ಟ್ರಾಂಗ್ ಆಗಿ ಇರ್ತವೆ ಸ್ನಾಯುಗಳು ಅಲ್ಲಿ. ಇಲ್ಲಿ ಅಪಧಮನಿಗಳು, ಅಭಿಧಮನಿಗಳು. ಅಪಧಮನಿಗಳು ಅಂದರೆ ಇಲ್ಲಿ ನೋಡ್ರಿ, ಇದು ಪುಪ್ಪಸಕ ಅಪಧಮನಿ, ಮಹಾ ಅಪಧಮನಿ. ಇವು ರಕ್ತವನ್ನು ಹೃದಯದಿಂದ ಬೇರೆ ಕಡೆ ತೊಗೊಂಡು ಹೋಗ್ತವೆ. ರಕ್ತವನ್ನು ಹೃದಯದಿಂದ ಬೇರೆ ಕಡೆ ತೊಗೊಂಡು ಹೋಗೋದಕ್ಕೆ ಅಪಧಮನಿ ಅಂತೇಳಿ ಕರಿತೀವಿ. ಅಭಿಧಮನಿ ಅಂದರೆ ರಕ್ತವನ್ನು ಬೇರೆ ಕಡೆಯಿಂದ ಹೃದಯಕ್ಕೆ ತರೋದು. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡ್ರಿ, ಇಲ್ಲಿಂದ ರಕ್ತ ಬೇರೆ ಕಡೆಯಿಂದ ಇಲ್ಲಿ ಒಳಗೆ ಬರುತ್ತೆ, ಇಲ್ಲಿನೂ ಒಳಗೆ ಬರುತ್ತೆ. ಆಮೇಲೆ ಇಲ್ಲಿ 2 ಇದಾವೆ ನೋಡ್ರಿ, ಪುಪ್ಪಸಕ ಅಭಿಧಮನಿಗಳು. ಅಭಿಧಮನಿಗಳ ಮೂಲಕ ಶ್ವಾಸಕೋಶದಿಂದ ರಕ್ತ ಆಕ್ಸಿಜನ್ ತಗೊಂಡು ಇಲ್ಲಿ ಒಳಗಡೆ ಬರ್ತಾ ಇದೆ. ಒಳಗಡೆ ತರುವಂತಹ ಇವಕ್ಕೆ ನಳಿಕೆಗಳಿಗೆ ಅಭಿಧಮನಿಗಳು, ಹೊರಗಡೆ ಕಳಿಸೋದಕ್ಕೆ ಅಪಧಮನಿಗಳು. ಮಾನವನ ವಿಸರ್ಜನಾಂಗ ವ್ಯೂಹ. ವಿಸರ್ಜನೆ ಅಂದ್ರೇನು? ನಮ್ಮ ರಕ್ತದಲ್ಲಿ ತ್ಯಾಜ್ಯ ವಸ್ತುಗಳು, ವಿಷಪೂರಿತ ವಸ್ತುಗಳು ಇರ್ತವೆ. ಯೂರಿಯಾ, ಯೂರಿಕ್ ಆಮ್ಲ, ಅಮೋನಿಯಾ ಅಂತ ಇರ್ತವೆ. ಅವು ಹೊರಗಡೆ ಮೂತ್ರದ ಮೂಲಕ ಹೋಗ್ತವೆ. ಅವು ಇಲ್ಲಿ ಒಳಗಡೆ ಇದ್ರೇ ವಿಷ ಆಗಿ ವ್ಯಕ್ತಿ ಸತ್ತೋಗ್ತಾನೆ. ಅದನ್ನು ಹೊರ ಹಾಕುವ ಕ್ರಿಯೆಯನ್ನು ವಿಸರ್ಜನೆ ಅಂತ ಹೇಳ್ತೀವಿ. ಆ ವಿಸರ್ಜನೆ ಮಾಡೋದಕ್ಕೆ ಇದು ವಿಸರ್ಜನಾಂಗ ವ್ಯೂಹ. ಇದು 2 ಕಿಡ್ನಿ, ಮೂತ್ರಪಿಂಡ, ಹೌದಾ? ಮೂತ್ರಪಿಂಡ, ಆಮೇಲೆ ಅದರಿಂದ ಮೂತ್ರನಾಳ ಇರುತ್ತೆ, ಮೂತ್ರನಾಳ. ಆಮೇಲೆ ಇದು ಮೂತ್ರಾಶಯ, ಆಮೇಲೆ ಹೊರಗೆ ಇದು ಮಾರ್ಗ ಕೇಳ್ತಾರೆ. ಮೂತ್ರಪಿಂಡ, ಮೂತ್ರನಾಳ, ಮೂತ್ರಾಶಯ. ಆಮೇಲೆ ಈ ಮೂತ್ರಪಿಂಡದಲ್ಲಿ ಮೂತ್ರವನ್ನು ಉತ್ಪತ್ತಿ ಮಾಡುವಂತಹ ಸಣ್ಣ ಸಣ್ಣ ಘಟಕಗಳಿಗೆ ನಾವು ನೆಫ್ರಾನ್ ಅಂತ ಕರಿತೀವಿ. ನೆಫ್ರಾನ್ ಎಂದರೇನು ಅಂತ ಕೇಳಬಹುದು. ಏನು? ಮೂತ್ರಪಿಂಡದ ಘಟಕಗಳು ಅಂತ ಬರಿಬೇಕು. ಮೂತ್ರವನ್ನು ಉತ್ಪಾದಿಸುವ ಮೂತ್ರಪಿಂಡದ ಘಟಕಗಳಿಗೆ ನಾವು ನೆಫ್ರಾನ್ ಅಂತ ಕರಿತೀವಿ. ನೆಫ್ರಾನ್ ಎಲ್ಲಿರ್ತವೆ? ಮೂತ್ರಪಿಂಡದಲ್ಲಿರ್ತವೆ. ಅವು ಮೂತ್ರವನ್ನು ಉತ್ಪಾದಿಸೋದಕ್ಕೆ ಸಹಾಯ ಮಾಡ್ತವೆ ಅಂತಂದ್ರೂ ಬರೀಬಹುದು. ನೋಡ್ರಿ, ನೆಫ್ರಾನ್ಗಳನ್ನು ವಿಸರ್ಜನಾಂಗ ವ್ಯೂಹದ ಕಾರ್ಯಾತ್ಮಕ ಘಟಕಗಳು ಅಂತೇಳಿ ಕರಿತೀವಿ. ಇಲ್ಲೇ ಇದೆ ಆನ್ಸರ್, ಕ್ವಶನಲ್ಲಿದೆ. ವಿಸರ್ಜನಾಂಗ ವ್ಯೂಹದ ಕಾರ್ಯಾತ್ಮಕ ಘಟಕಗಳು ಅಂತೇಳಿ ಕರಿತೀವಿ. ಯಾಕಂದರೆ ಅವು ಮೂತ್ರವನ್ನು ಉತ್ಪಾದನೆ ಮಾಡ್ತವೆ. ಈಗ ವಸ್ತು ಸ್ಥಾನಾಂತರಣ ಎಂದರೇನು? ಆಹಾರ ಎಲೆಗಳಲ್ಲಿ ಸಹ ತಯಾರಾಗುತ್ತೆ. ಸಸ್ಯಗಳಲ್ಲಿ ಎಲ್ಲಿ ತಯಾರಾಗುತ್ತೆ? ಎಲೆಗಳಲ್ಲಿ. ಆ ಎಲೆಗಳಲ್ಲಿ ತಯಾರಾದ ಆಹಾರವು ಒಂದು ಒಳಗಡೆ ಫ್ಲೋಯಮ್ ಅಂಗಾಂಶ ಅಂತ ಇರುತ್ತೆ. ಸಸ್ಯಗಳಲ್ಲಿ ಫ್ಲೋಯಂ ಅಂಗಾಂಶ, ಅದರ ಮೂಲಕ ಎಲ್ಲ ಕಡೆ ಆಹಾರ ಸಾಗಾಣಿಕೆ ಆಗುತ್ತೆ. ಅದನ್ನು ನಾವು ವಸ್ತು ಸ್ಥಾನಾಂತರಣ ಅಂಥೇಳಿ ಕರಿತೀವಿ. ಅದೇ ಥರ
ಫ್ಲೋಯಮ್ ಅಂಗಾಂಶ, ಕ್ಸೈಲಮ್ ಅಂಗಾಂಶ. ಕ್ಸೈಲಮ್ ಅಂಗಾಂಶ ಏನು ಮಾಡುತ್ತೆ, ಪೈಪ್ ಥರ ಇರ್ತಾವೆ ಅದರಲ್ಲಿ. ಆ ನಳಿಕೆಗಳ ಮೂಲಕ ಅದು ನೀರನ್ನು ಸಾಗಿಸುತ್ತೆ. ಬೇರಿನಿಂದ ನೀರನ್ನು ಎಳ್ಕೊಂಡು ಕೆಳಗಡೆಯಿಂದ ನೀರನ್ನು ಮೇಲಕ್ಕೆ ತೊಗೊಂಡೋಗುತ್ತೆ ಕ್ಸೈಲಮ್ ಅಂಗಾಂಶ. ಅದಕ್ಕೆ ಕ್ಸೈಲಮ್ ಮತ್ತು ಫ್ಲೋಯಮ್ ಅಂಗಾಂಶ ಏನು ಮಾಡ್ತವೆ, ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ ಕ್ಸೈಲಮ್ ಮಾಡುತ್ತೆ, ಆಮೇಲೆ ಆಹಾರದ ಸಾಗಾಣಿಕೆ ಫ್ಲೋಯಮ್ ಮಾಡುತ್ತೆ. ಆಮೇಲೆ ಫ್ಲೋಯಮ್ನಲ್ಲಿ ಟ್ರೇಕಿಡ್ ಎಂಬ ನಳಿಕೆಗಳು ಇರ್ತವೆ. ಇಷ್ಟು ನೀವು ಕ್ಸೈಲಮ್ ನೀರನ್ನು ಸಾಗಿಸುತ್ತೆ, ಫ್ಲೋಯಮ್ ಆಹಾರವನ್ನು ಸಾಗಿಸುತ್ತೆ. ಬಾಷ್ಪ ವಿಸರ್ಜನೆ ಎಂದರೇನು? ಸೂರ್ಯನ ಶಾಖದಿಂದ, ಈಗ ನಾವು ಹೆಂಗೆ ಬೆವರ್ತೀವಲ್ಲಪ್ಪ, ಸೂರ್ಯನ ಶಾಖದಿಂದ ಈ ಪತ್ರದ ರಂಧ್ರದ ಮೂಲಕ ನೀರು ಹೊರಗಡೆ ಆವಿಯಾಗಿ ಹೋಗುತ್ತೆ. ಎಲೆಗಳಲ್ಲಿರುವ ನೀರು, ಕಾಂಡದಲ್ಲಿರುವ ನೀರು ಸೂರ್ಯನ ಶಾಖದಿಂದ ಪತ್ರರಂಧ್ರದ ಮೂಲಕ ಆವಿಯಾಗಿ ಹೊರಗೆ ಹೋಗೋದನ್ನು ನಾವು ಬಾಷ್ಪ ವಿಸರ್ಜನೆ. ನೋಡಿರಿ, ಬಾಷ್ಪ ವಿಸರ್ಜನೆ 1 ಮಾರ್ಕ್. ಅದೇ ಥರ ವಸ್ತು ಸ್ಥಾನಾಂತರಣ. ವಸ್ತು ಸ್ಥಾನಾಂತರಣ ಅಂದ್ರೇನು, ಸಸ್ಯಗಳ ಎಲೆಗಳಲ್ಲಿ ತಯಾರಾದ ಆಹಾರ ಎಲ್ಲ ಕಡೆ ಹೋಗೋದಕ್ಕೆ ವಸ್ತು ಸ್ಥಾನಾಂತರಣ ಅಂತ ಕರಿತೀವಿ. ಎಲ್ಲ 1 ಮಾರ್ಕ್ ಕ್ವಶನ್ ಬರಬಹುದು.